ಇವತ್ತೂ ಶಾಸಕರ ಜೊತೆ ರಣದೀಪ್ ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡಲಿಕ್ಕಿದ್ದಾರೆ ಎರಡನೇ ಹಂತದಲ್ಲಿ. ಮೊದಲನೇ ಹಂತದಲ್ಲಿ ಶಾಸಕರು ಯಾರ್ಯಾರು ಬಂದ್ರು ಅವ್ರ ಮಾತನ್ನು ನೀವೇ ಕೇಳಿಸ್ಕೊಂಡ್ರಿ. ಪುತ್ತೂರು ಮಂಜುನಾಥ್ ಅವರು ಹೇಳ್ತಾರೆ ಶಾಕ್ ಆಗ್ಬಿಟ್ಟೆ, ಮೀಟರ್ ಆಫ್ ಆಗೋಯ್ತು ಅವ್ರು ಕೇಳಿದ ಪ್ರಶ್ನೆಗೆ ಅಂತ. ಇವತ್ತು ಯಾವ ರೀತಿ ಪ್ರಶ್ನೆಗಳು ಕೇಳ್ತಾರೋ. ಎರಡನೇ ದಿನದ 1-to-1 ಚರ್ಚೆ ಇವತ್ತು ನಡೆಯುತ್ತೆ. ಶಾಸಕರ ಜೊತೆ 1-to-1 ಮೀಟಿಂಗ್ ಮಾಡಿ ಚರ್ಚೆ ಮಾಡ್ತಾರೆ ಸುರ್ಜೇವಾಲಾ ಅವರು. ಇವತ್ತು ಇಡೀ ದಿನ ಸಭೆ ನಡೆಸ್ತಾರೆ ಉಸ್ತುವಾರಿ ಸುರ್ಜೇವಾಲಾ ಅವರು. ಯಾಕೆಂದರೆ ಶಾಸಕರ ಸಂಖ್ಯೆ ಹೆಚ್ಚಿದೆ, 40ಕ್ಕಿಂತ ಹೆಚ್ಚು ಶಾಸಕರಿದ್ದಾರೆ. ಅಸಮಾಧಾನಿತರ ಶಾಸಕರು ಅಂತ ಕರೆಸ್ಕೊಳ್ಳಂಥವ್ರು ಲಿಸ್ಟ್ ಮಾಡಲಾಗಿದೆ. ಅವರನ್ನು ಕರೆಸಿ ಮಾತನಾಡ್ತಾರೆ. ಬೆಳಗ್ಗೆ 10 ಗಂಟೆಗೆ ಶಾಸಕ KY ನಂಜೇಗೌಡ ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಅವ್ರಿಗೊಂದು 20 ನಿಮಿಷ ಟೈಮ್ ಕೊಡ್ತಾರೆ. ಅದಾದಮೇಲೆ 10:20ಕ್ಕೆ ಶಾಸಕ AC ಶ್ರೀನಿವಾಸ್ ಅವ್ರ ಜೊತೆ ಮೀಟಿಂಗ್ ಇರುತ್ತೆ. ಅವ್ರಿಗೊಂದು 20-30 ನಿಮಿಷ ಟೈಮ್ ಕೊಡುತ್ತೆ. ಆಮೇಲೆ 10:50ಕ್ಕೆ ಶಿವಾಜಿನಗರದ ರಿಜ್ವಾನ್ ಅರ್ಷದ್ ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಅವ್ರಿಗೊಂದು 20 ನಿಮಿಷ ಟೈಮ್ ಕೊಡ್ತಾರೆ. ಆಮೇಲೆ 11:10ಕ್ಕೆ ಶಾಂತಿನಗರದ NA ಹಾರಿಸ್ ಅವ್ರ ಜೊತೆಗೆ ಚರ್ಚೆ ಮಾಡ್ತಾರೆ. ತದನಂತರ ಪ್ರಿಯಾ ಕೃಷ್ಣ, ಆಮೇಲೆ M ಕೃಷ್ಣಪ್ಪ, ಆಮೇಲೆ B ಶಿವಣ್ಣ, ಶರತ್ ಬಚ್ಚೇಗೌಡ, N ಶ್ರೀನಿವಾಸ್, ಆಮೇಲೆ ಮಧ್ಯಾಹ್ನ ಮಾಗಡಿ ಶಾಸಕ HC ಬಾಲಕೃಷ್ಣ ಮೊನ್ನೆಗಷ್ಟೇ ಇದೇ CM ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರು. ಅವ್ರಿಗೂ ಕ್ರಾಸ್ ಕ್ವಶನ್ ಮಾಡಲಾಗುತ್ತೆ, ನೀವೇನು ಕಿದ್ದಬಾಕಿದ್ದೀರಾ ಅಂತ. ಆಮೇಲೆ ನೆಕ್ಸ್ಟ್ ಚನ್ನಪಟ್ಟಣದ ಯೋಗೇಶ್ವರ್ ಅವ್ರ ಜೊತೆಗೂ ಚರ್ಚೆ ಮಾಡ್ತಾರೆ. ಅಶೋಕ್ ರಾಯ್, ಕೊಳ್ಳೇಗಾಲದ ಕೃಷ್ಣಮೂರ್ತಿ, ಪುಟ್ಟರಂಗ ಶೆಟ್ಟಿ, ಗುಂಡ್ಲುಪೇಟೆ ಗಣೇಶ್ ಪ್ರಸಾದ್, ತನ್ವೀರ್ ಸೇಠ್ ಅವ್ರ ಜೊತೆಗೂ ಮಾತುಕತೆ ನಡೆಸ್ತಾರೆ. ಇನ್ನುಳಿದಂತೆ ಹರೀಶ್ ಗೌಡರು, ಆಮೇಲೆ KR ನಗರ ಕ್ಷೇತ್ರದ D ರವಿಶಂಕರ್, ಆಮೇಲೆ HD ಕೋಟೆ ಶಾಸಕರು ಅನಿಲ್ ಚಿಕ್ಕಮಾದು ಅವ್ರನ್ನೆಲ್ಲ ಕರೆಸಿ ಇವತ್ತು ಮೀಟಿಂಗ್ ಮಾಡ್ತಾರೆ. 1-to-1 ಮೀಟಿಂಗ್ ಇದೆಲ್ಲವೂ ಕೂಡ. ಆಮೇಲೆ ನೆನ್ನೆ ಶಾಸಕರ ಜೊತೆ ಮಾತ್ರ ಅಲ್ಲ 1-to-1 ಚರ್ಚೆ ಮಾಡಿದ್ದು. ನೆನ್ನೆ CM DCM ಜೊತೆಗೂ ಕೂಡ ಒಂದಷ್ಟು ಮಾತುಕತೆಗಳಾಗಿದೆ. 1 ಗಂಟೆಗಳ ಕಾಲ CM DCM ಜೊತೆಗೂ ಚರ್ಚೆ ಮಾಡಿದ್ದಾರೆ ಸುರ್ಜೇವಾಲಾ. ರಾಜ್ಯ ಕೈ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ರು CM DCM. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸುರ್ಜೇವಾಲಾ ಅವರ ಜೊತೆಗೆ 1-to-1 ಚರ್ಚೆ ಮಾಡಿದ್ದಾರೆ. ಆಕ್ಚುಲ್ ಆಗಿ ಇದು ಶೆಡ್ಯೂಲ್ನಲ್ಲಿ ಇರಲಿಲ್ಲ. ಖಾಸಗಿ ಹೋಟೆಲ್ನಲ್ಲಿ ಪ್ರತ್ಯೇಕ ಚರ್ಚೆ ಮಾಡಿದ್ದಾರೆ. ಈಗ ನಾಯಕರು ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿದ್ದಾರೆ ಉಭಯ ನಾಯಕರು. DK ಶಿವಕುಮಾರ್ ತೆರಳಿದ ಬಳಿಕವೂ CM ಸುರ್ಜೇವಾಲಾ ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ದಾರೆ. ಶಾಸಕರು ಜೊತೆಗೆ 1-to-1 ಮೀಟಿಂಗ್ ಆಯ್ತಲ್ಲ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ಗಳು, ಆಮೇಲೆ ಅವರ ಬೇಸರ, ಸಚಿವರ ಮೇಲಿನ ದೂರು, ಅನುದಾನ ಕೊರತೆ, ಸಂಪುಟದಲ್ಲಿ ಸ್ಥಾನಮಾನ, ಇದೆಲ್ಲ ವಿಚಾರದ ಬಗ್ಗೆಯೂ ಚರ್ಚೆ ಆಗಿದೆ. ಸೊ ಹಾಗಾಗಿ ನಿನ್ನೆ ನಡೆದಂಥ ಸಿದ್ದು ಸುರ್ಜೇವಾಲಾ ಇವರ ಮೀಟಿಂಗು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಿಗದಿತ ಶೆಡ್ಯೂಲ್ನಲ್ಲಿ ಜಸ್ಟ್ ಅಸಮಾಧಾನಿತ ಶಾಸಕರ ಜೊತೆ ಮಾತ್ರ ಚರ್ಚೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಕಡೆದಾಗಿ ದಿನದ ಅಂತ್ಯದಲ್ಲಿ ಸಿದ್ದು ಮತ್ತು DK ಶಿವಕುಮಾರ್ ಅವರ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ 1 ಗಂಟೆಗೂ ಹೆಚ್ಚು ಕಾಲ. ಇದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈನ್ನಲ್ಲಿ. ರೂಪೇಶ್, ನೆನ್ನೆ 1-to-1 ಮೀಟಿಂಗ್ ಆದ ನಂತರ ಹಲವು ಶಾಸಕರಿಗೆ ಪುಕ್ಕ ಅಂತಂದಿದೆ. ಯಾಕಂದರೆ ಸುರ್ಜೇವಾಲಾ ಅವರ ಪ್ರಶ್ನೆ ಹಂಗಿತ್ತು. ಇವತ್ತು ಕೂಡ 2ನೇ ರೌಂಡ್ ಮೀಟಿಂಗ್ ನಡೆಯುತ್ತೆ. ಪ್ರಮುಖವಾಗಿ ನಿನ್ನೆ CM ಮತ್ತು DCM ಅವರ ಜೊತೆಗೆ ಮೀಟಿಂಗ್ ನಡೆಯುತ್ತೆ ಅಂತ ಹೇಳಿ ನಿಗದಿತ ಒಂದು ಶೆಡ್ಯೂಲ್ನಲ್ಲಿ ಇರಲಿಲ್ಲ. ಅವರ ಜೊತೆಗೆ 1-to-1 ಮೀಟಿಂಗ್ ಮಾಡಲಾಗಿದೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ. ಸೊ ಏನೇನು ಚರ್ಚೆ ಆಯಿತು ಅನ್ನೋ ಕುತೂಹಲ, ಅದರ ಬಗ್ಗೆ ಇನ್ಸೈಡ್ ಮಾಹಿತಿ ಏನು ಸಿಗ್ತಾ ಇದೆ, ಜೊತೆಗೆ ಇವತ್ತಿನ 1-to-1 ಮೀಟಿಂಗ್ ಬಗ್ಗೆ ಹೈಲೈಟ್ಸ್ ಹೇಳೋದಾದ್ರೆ. ಶರತ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಿದ್ರು. ಕಾರಣ ಎಷ್ಟೇ, ಶಾಸಕರು ಪದೇ ಪದೇ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. CLP ಸಭೆ ಮಾಡಿದ್ರು ಕೂಡ CLP ಸಭೆಯಲ್ಲಿ ಅಭಿಪ್ರಾಯ ಪಡಲಾಗುತ್ತೆ. ಆದರೆ ಅಭಿಪ್ರಾಯ ಹೊರಗೆ ಹಾಕ್ತೀವಲ್ಲ, ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕೆಲಸಗಳಾಗಬೇಕಾಗುತ್ತೆ, ಆ ಕೆಲಸಗಳಾಗ್ತಾ ಇಲ್ಲ. ಈಗ ಒಂದು ಕಡೆ ಅನುದಾನ ಸಿಗ್ತಾ ಇಲ್ಲ ಅಂತ ಆಕ್ರೋಶ. ಅನುದಾನ ಓಕೆ, ಅನುದಾನವನ್ನು ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ, ಅದೆಲ್ಲವೂ ಕೂಡ ಒಂದಿಷ್ಟು ಕಾನೂನಾತ್ಮಕವಾಗಿ ಹೊಡಿಬೇಕಾಗತ್ತೆ. ತೆರಿಗೆ ಮೂಲಕ ಹೆಚ್ಚಳ ಮಾಡಿದ್ರೆ ಜನಾಕ್ರೋಶಗಳಾಗುತ್ತೆ. ಆದರೆ ಇಲ್ಲಿ ಅಧಿಕಾರಿಗಳು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಸಚಿವರುಗಳು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಒಂದಿಷ್ಟು ಟೆಕ್ನಿಕಲ್ ಆಗಿರ್ತಕ್ಕಂಥ ಸಮಸ್ಯೆಗಳಿರುತ್ತೆ, ಅದನ್ನು ಸಾಲ್ವ್ ಮಾಡ್ಬೋದಲ್ಲ ಅಂತೇಳಿ ಸುರ್ಜೇವಾಲಾ ಅವರು ಈಗ ರಾಜ್ಯಕ್ಕೆ ಬಂದಿದ್ದಾರೆ. ಈಗ ರಾಜ್ಯಕ್ಕೆ ಸಾಲು ಶಾಸಕರ ಸಭೆ ಮಾಡಿದ್ದಾರೆ. ಶಾಸಕರ ಸಭೆ ಓಕೆ, ಕೇವಲ ಶಾಸಕರ ಸಭೆ ಅಂತಲ್ಲ, ಇಲ್ಲಿ ಸಚಿವರುಗಳನ್ನು ಕೂಡ ಭೇಟಿ ಆಗುವಂಥ ತಯಾರಿಯಲ್ಲಿದ್ದಾರೆ. ಇವತ್ತು ಸಾಕಷ್ಟು ಸಚಿವರುಗಳು ಕೂಡ ಲೆಪ್ಪಾಗಿದ್ದಾರೆ. ನಿನ್ನೆ ಬಹುತೇಕ ಶಾಸಕರುಗಳ ಬಳಿ ಕೇಳಿದಾಗಲೂ ಕೂಡ ಕೇವಲ ಸುರ್ಜೇವಾಲಾ ಅವರು ಕೇಳಿಸ್ಕೊಂಡಿರಲಿಲ್ಲ. ಸುರ್ಜೇವಾಲಾ ಅವರು ಒಂದಿಷ್ಟು ವಿಚಾರವನ್ನು ಕೂಡ ಹೇಳಿದ್ದಾರೆ. ನಿಮ್ಮ ಜವಾಬ್ದಾರಿಗಳೇನಿದೆ ಅದನ್ನು ಕೂಡ ಹೇಳಿದ್ದಾರೆ. ಒಂದು ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಪರಿಸ್ಥಿತಿ ಈ ರೀತಿಯಾಗಿದೆ, ಇದೆಲ್ಲನೂ ಕೂಡ ಅರ್ಥ ಮಾಡ್ಕೊಳ್ಬೇಕಲ್ಲ. ಗ್ಯಾರಂಟಿ ಕೊಟ್ಟಿರೋದನ್ನೇ ನೀವು ಅಧಿಕಾರಕ್ಕೆ ಬಂದಿದ್ದೇವೆ ನಾವು, ಈಗ ಗ್ಯಾರಂಟಿನ ಮುಂದುವರಿಸಬೇಕಲ್ವಾ. ಅನುದಾನ ಸಿಗ್ತಾ ಇಲ್ಲ ಅಂತೇಳಿ ಹಂತವಾಗಿ ಅನುದಾನ ಕೊಡುವಂಥ ಪ್ರಯತ್ನಗಳು ಮಾಡಲಾಗುತ್ತೆ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಒಂದಿಷ್ಟು ಕೆಲಸವನ್ನು ಮಾಡಿ, ಯಾವುದೇ ರೀತಿ ಸರ್ಕಾರ ಡ್ಯಾಮೇಜ್ ಮಾಡಬೇಡಿ ಅಂತೇಳಿ ಇಲ್ಲಿ ಒಂದಿಷ್ಟು ಇವರಿಗೆ ಅಂದರೆ ಶಾಸಕರುಗಳಿಗೆ ಹೇಳಿದ್ರು. ಅದಾದ ಬಳಿಕ ಏನೇನಿದೆ ಅಭಿಪ್ರಾಯಗಳೆಲ್ಲವನ್ನೂ ಕೂಡ ಮೊದಲೆಲ್ಲ ಕೇಳಿಸ್ಕೊಂಡು ಹೋಗ್ತಾ ಇದ್ರು. ಯಾವುದೂ ಕೂಡ ಕೇಳಿಸ್ಕೊಂಡಿದ್ರು ಅಂತ ಹೇಳಿದ್ರೆ ದೆಹಲಿಗೆ ಹೋಗಿ ಯಥಾವತ್ ಹೇಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಟೈಪ್ ರೇಸ್ಟರ್ ಕರ್ಕೊಂಡು
ಅಲ್ಲಿ ಟೈಪಿಸ್ಟ್ನೇ ಕರ್ಕೊಂಡು ಬರ್ಸಿದ್ದಾರೆ, ಏನೇನು ಸಮಸ್ಯೆ, ಏನೇನು ಆಗಬೇಕು, ಏನೇನು ಪ್ರಶ್ನೆಗಳನ್ನ ಕೇಳಿ ಏನೇನು ಉತ್ತರ ಕೊಟ್ಟು ಅಂತ ಬರ್ಸಿದ್ದಾರೆ. ಇನ್ನೂ ಕುತೂಹಲದ ಪ್ರಶ್ನೆ ಏನಂತ ಹೇಳಿದ್ರೆ, ಇದೀಗ ಇಲ್ಲಿ DCM ಮತ್ತೆ CM ಇಬ್ಬರನ್ನು ಕೂಡ ಸುರ್ಜೇವಾಲಾ ಅವರು ರಾತ್ರಿ ಕರೆಸ್ಕೊಂಡಿದ್ರು, ಸಭೆಯನ್ನು ಕೂಡ ಮಾಡಿದ್ರು ಅಂತ ಮಾಹಿತಿಗಳು ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ DK ಶಿವಕುಮಾರ್ 15ರಿಂದ 20 ನಿಮಿಷಗಳು ಮಾತಾಡ್ತಾರೆ. ಮಾತಾಡೋದ್ರ ಮೂಲಕ ಪದೇ ಪದೇ ಇಲ್ಲಿ CM ಬದಲಾವಣೆ ಚರ್ಚೆ ಆಗುತ್ತೆ, ಒಗ್ಗಟ್ಟಿಲ್ಲ ಅಂತ ಚರ್ಚೆ ಆಗುತ್ತೆ. ಅದೇ ರೀತಿಯಾಗಿ 3 ತಿಂಗಳಲ್ಲಿ DCM ಅವರಪ್ಪ DCM CM ಆಗ್ತಾರೆ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲವೂ ಕೂಡ ತಪ್ಪು ಸಂದೇಶ ಹೋಗೋದಿಲ್ವಾ? ಕಾರ್ಯಕರ್ತರಿಗೆ ಹೈಕಮಾಂಡ್ ಯಾವುದೇ ನಿರ್ಧಾರ ತೆಗೆದುಕೊಂಡು ಸ್ವಾಗತ ಅಂತ ಹೇಳಬೇಕು ಬಿಟ್ರೆ ನೀವು ಯಾರೂ ಕೂಡ ವೈಯಕ್ತಿಕವಾಗಿ ಹೇಳಬಾರ್ದು ಅಂತೇಳಿ DCM ಅವರು ಕೂಡ ಸುರ್ಜೇವಾಲಾ ಬುದ್ಧಿವಾದ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ CM ಅವರು ಕೂಡ ಒಂದಿಷ್ಟು ವಿಚಾರವನ್ನು, ಯಾಕಂದ್ರೆ ಶಾಸಕಾಂಗ ಸಭೆ ಆಯಿತು, ಆ ಸಭೆಯಲ್ಲಿ CLP ಸಭೆಯಲ್ಲಿ ಏನೇನು ಚರ್ಚೆ ಮಾಡಿದ್ರಲ್ಲ ಅದರೆಲ್ಲದನ್ನು ಕೂಡ ಕಸದ ಬುಟ್ಟಿಗೆ ಹಾಕಿದ್ರು ಅನ್ನೋಂಥ ಆರೋಪಗಳನ್ನ ಶಾಸಕರು ಮಾಡಿದ್ರು. ಯಾಕಂದ್ರೆ ಅನುದಾನ ಬೇಕು ಅಂತ ಹೇಳಿದ್ದೀವಿ, ಅದನ್ನ CM ಕೇಳಿಸ್ಕೊಂಡೇ ಇರಲಿಲ್ಲ ಅಂತ ಹೇಳಿದ್ರು. ಹೀಗೆ ಯಾಕೆ ಮಾಡ್ತೀರಿ? ಅನುದಾನ ಬೇಕು ಅಂತ ಹೇಳಿದ್ರೆ ಅದನ್ನ ಬರ್ಕೊಳ್ಬೇಕು, ಪಟ್ಟಿ ಮಾಡ್ಕೊಳ್ಬೇಕು. ಪ್ರಯಾರಿಟಿಗಳು ಅತಿ ತುರ್ತಾಗಿ ಕಾಮಗಾರಿ ಆಗಬೇಕಾ ತುರ್ತಾಗಿ ಮಾಡೋಣ, ಇಲ್ಲ ಮುಂದೆ ಫ್ಯೂಚರ್ ದೃಷ್ಟಿಯಿಂದ, ಮುಂದಾಲೋಚನೆ ದೃಷ್ಟಿಯಿಂದ 10 ವರ್ಷಕ್ಕೆ ಮುದ್ದೆ ಅಂತ ಆದ್ರೂ ಕೂಡ ಆವಾಗ ಅನುದಾನ ಒದಗಿಸ್ಕೋಣ. ತುರ್ತು ಕಾಮಗಾರಿ ಎಲ್ಲವೂ ಕೂಡ ಮುಗಿಸೋಣ ಅಂತೇಳಿ ಭರವಸೆಗಳನ್ನು ಕೊಡಬೇಕಿತ್ತು. ಆ ಭರವಸೆನ ಯಾಕೆ ಕೊಟ್ಟಿರಲಿಲ್ಲ? ಶಾಸಕರು ಅಸಮಾಧಾನ ಅಂತ ಹೇಳಿದಾಗ ಅವರು ಮಾತಿಗೆ ಸಿಗಬೇಕು, ಏನೇನು ಮಾತಾಡ್ತಾರೆ ಅದನ್ನು ಕೇಳಿಸ್ಕೊಳ್ಬೇಕು ಅಂತಲೂ ಕೂಡ CM ಅವರಿಗೆ ಬುದ್ಧಿವಾದ ಸುರ್ಜೇವಾಲಾ ಹೇಳಿದ್ದಾರೆ. ಮತ್ತಷ್ಟು ಶಾಸಕರು ಏನೇನು ಹೇಳಿದ್ರಲ್ಲ ಅದೆಲ್ಲವನ್ನೂ ಕೂಡ ಅಪ್ಡೇಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಮೂಲಕವಾಗಿ CM DCM ಇಬ್ಬರನ್ನೂ ಕೂಡ ಕರೆಸ್ಕೊಂಡು ಮಾತಾಡಿದ್ದಾರೆ. ಮಾತಾಡೋದ್ರ ಮೂಲಕ ಅಸಮಾಧಾನ ಏನಿದೆಯಲ್ಲ ಅದನ್ನು ಕೂಡ ಬಗೆಹರಿಸಿದ್ದಾರೆ. ಅದೇ ರೀತಿ ನಿನ್ನೆ ಒಂದು ಒಗ್ಗಟ್ಟಿನ ಮಂತ್ರವನ್ನು ಸಾರಿದ್ರು, ಬಂಡೆ ಅಂತೆ 5 ವರ್ಷ ಸರ್ಕಾರ ಇರುತ್ತೆ ಅಂತೇಳಿ. ಇದಕ್ಕೆ ಸುರ್ಜೇವಾಲಾ ಅಪ್ರಿಷಿಯೇಟ್ ಮಾಡಿದೆ. ಇದೇ ರೀತಿ ನಡವಳಿಕೆಯನ್ನು ಪಬ್ಲಿಕ್ ಅಲ್ಲಿ ತೋರಿಸಬೇಕು. ಯಾಕಂತೇಳಿ ಕಾರ್ಯಕರ್ತರ ಗೊಂದಲ ಇರುತ್ತೆ, CM ಅವರು ಬೇರೆ DCM ಅವರು ಬೇರೆ ಆಗಿದ್ದಾರೆ ಅಂತೇಳಿ ಬಂದ್ರೆ ಕಾರ್ಯಕರ್ತರು ಒಂದಿಷ್ಟು ಅಗ್ರೆಸಿವ್ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದ್ ಕಡೆ CM ಅವ್ರಿಗೆ ಬೇಜಾರಾಗುತ್ತೆ ಅಂತೇಳಿ, ಮತ್ತೊಂದು ಕಡೆ KPC ಅಧ್ಯಕ್ಷರಿಗೆ ಬೇಜಾರಾಗುತ್ತೆ ಅಂತೇಳಿ ಕೆಲಸ ಮಾಡಿ ಶುರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಒಡಕು ಮೂಡುತ್ತೆ. ಈ ರೀತಿಯಾಗಿ ಮಾಡಬೇಡಿ ಅಂತೇಳಿ ಕೂಡ ಹೇಳಿದ್ದಾರೆ. ಅದೇ ರೀತಿ ಇವತ್ತು ಪರಮೇಶ್ವರ್ ಸೇರಿ ಹಲವಾರು ಜನ ಸಚಿವರುಗಳು ಕೂಡ ಹೋಗ್ತಾರೆ. ಈ ಭೇಟಿ ಒಂದಷ್ಟು ಕುತೂಹಲಗಳನ್ನ ಹೆಚ್ಚಿಸ್ತಾ ಇದೆ. ಈಗ ಶರತ್. ಎಸ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.